ಇದ್ರ ಮಧ್ಯೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಹಿರಿಯ ನಟಿ ಜಯಮಾಲಾ ಅವರು ನಿಮ್ಮನ್ನ ಬೈತಾರೆ, ಪ್ರಶ್ನೆ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಬಹಳ ಚರ್ಚೆ ಆಯಿತು. ಅವರು ಕೂಡ ನಿಮಗೆ ದಮ್ಮಿದ್ರೆ ಬಂದು ಎಲೆಕ್ಷನ್ ನಿಂತ್ಕೊಳ್ರಿ, ಮನೇಲಿ ಕೂತ್ಕೊಂಡು ಮಾತಾಡೋದಿಲ್ಲ ಅನ್ನುವಂಥ ಓಪನ್ ಚಾಲೆಂಜ್ ಬೇರೆ ಹಾಕ್ತಾರೆ. ಇದನ್ನೆಲ್ಲ ಹೆಂಗ್ ನೋಡ್ತೀರಾ ನೀವು? ಡೆಮಾಕ್ರಸಿನಲ್ಲಿ ಪ್ರತಿಯೊಬ್ಬರು ಅವ್ರವ್ರ ವಿಚಾರ ಹೇಳಕ್ಕೆ ಸ್ವಾತಂತ್ರ್ಯ ಇದೆ. ಅಷ್ಟೇ ಅಲ್ಲ, ಒಂದು ರೀತಿ ನೀವು ಜಾಸ್ತಿ ಒಂದು ಪೊಸಿಷನ್ ಇದ್ದಾಗ ನಿಮಗೆ ಒಳ್ಳೆ ಉತ್ತಮ ರೀತಿ ಸಮಾಜ ತಗೊಂಡೋಗೋದು ನಿಮ್ಮ ಜವಾಬ್ದಾರಿನೂ ಕೂಡ. ಜನರಿಗೆ, ನಮ್ಮ ಕರ್ನಾಟಕದ ಜನರಿಗೆ ಒಂದು ವ್ಯಕ್ತಿ ಎಷ್ಟು ಮಟ್ಟಿಗೆ ಒಳ್ಳೆಯವರು, ಎಷ್ಟು ಮಟ್ಟಿಗೆ ಒಳ್ಳೆಯವರು ಅಲ್ಲದೆ ಇರೋರು, ಅಥವಾ ಎಷ್ಟು ಮಟ್ಟಿಗೆ ಉತ್ತಮ ಕನಸು ಸಿದ್ಧಾಂತ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರು ಮಾತಾಡ್ಲೇಬೇಕು. ಅವ್ರು ಮಾತಾಡದಷ್ಟು ಅವ್ರ ವಿಚಾರ ಏನಿದೆ ನಮ್ಗೆ ಗೊತ್ತಾಗುತ್ತೆ. ಜಯಮಾಲಾ ಅವರು ಬೈ ಚಾನ್ಸ್ ಆಗಿ ಅವರು ಮಹಿಳೆಯಾಗಿ ಹುಟ್ಟಿರೋದು, ನಾವೆಲ್ಲರೂ ಬೈ ಚಾನ್ಸ್ ಆಗಿ ನಮ್ಮ ಲಿಂಗಗಳು ಹುಟ್ಟಿರೋದು. ಆದ್ರೆ ಅವರು ಆಕ್ಟಿವ್ ಆಗಿ ಈ ವ್ಯಕ್ತಿ ಎಷ್ಟೋ ಒಂದು ಮಹಿಳಾ ನಿಂದನೆ, ದೊಡ್ಡ ಮಟ್ಟದ ಅವಾಚ್ಯ ಶಬ್ದ ಮಾತಾಡಿದ್ರು ಸಾರಾ ಗೋವಿಂದ್ ಅದನ್ನ ಒಂದು ಎಲ್ಲೂ ಕೂಡ ಖಂಡಿಸಿಲ್ಲ. ಮತ್ತೆ ಇನ್ನೊಂದು, ನಾವು ಫೈರ್ ಸಂಸ್ಥೆ ಅಂತ ಕಟ್ಟಿರೋದನ್ನ, ಏನು ಲೈಂಗಿಕ ಕಿರುಕುಳ ಮಹಿಳೆಯರಿಗಾಗ್ತಿರೋ ಎಷ್ಟೋ ದಶಕಗಳ ಕಾಲ ಅನ್ಯಾಯನ ನಾವೆಲ್ಲ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಕೂಡ ಫೈರ್ ಸಂಸ್ಥೆ ವಿರುದ್ಧ ಮಾತಾಡ್ತಾರೆ. ಸೊ ಅವರು ಬೈ ಬರ್ತ್ ಆಗಿ, ಬೈ ಚಾನ್ಸ್ ಆಗಿ ಮಹಿಳೆ, ಆದ್ರೆ ಉದ್ದೇಶ ಪೂರ್ವಕವಾಗಿ ಮಹಿಳಾ ವಿರೋಧಿ ವ್ಯಕ್ತಿತ್ವ ಮತ್ತೆ ಮಹಿಳಾ ವಿರೋಧಿ ನಡವಳಿಕೆ ಅವರಲ್ಲಿ ಎದ್ದು ಕಾಣುತ್ತೆ. ಅವರು ಪುರುಷ ಪ್ರಧಾನದ ವ್ಯವಸ್ಥೆನ ಅವರ ಲಾಭಕ್ಕೋಸ್ಕರ ಎತ್ತಿ ಹಿಡಿತಾ ಇದ್ದಾರೆ ಅನ್ನೋದು ಎದ್ದು ಕಾಣುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾತಾಡೋಕ್ಕೆ ಅವ್ರ ಸ್ವಾತಂತ್ರ್ಯ ಇದೆ, ಬಟ್ ಅವ್ರು ಹೆಂಗ್ ಮಾತಾಡ ಒಂಥರ ಕೇವಲವಾಗಿ, ಒಂಥರ ಕೇರ್ಲೆಸ್ ಆಗಿ, ಉಡಾಫೆ ಆಗಿ ಮಾತಾಡಿ ಆಮೇಲೆ ಅವ್ರು ಸ್ವಲ್ಪ ಟ್ರಿಗರ್ ಆಗಿ ಒಂದ್ ಸ್ವಲ್ಪ ಇದು ಬರ್ಲಿ ಅಂತ ಹೇಳಿದ್ದಾರೆ. ಚುನಾವಣೆ ಸ್ಪರ್ಧೆ ಮಾಡಿದ ದಮ್ಮಿದೆ ನೋಡಿ ಸಂತೋಷ್ ಅವರೇ. ಅವ್ರ ತಾತನ ಪಕ್ಷ, ಅವ್ರ ಅಪ್ಪನ ಪಕ್ಷ ಅವರಿಂದ ಸ್ಪರ್ಧೆ ಮಾಡು ಕೂಡ 3 ಸರಿ ಸೋತಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಿದ್ದ ಅವ್ರು ಮಾತಾಡಬಾರ್ದು ಅಂತ ಅಲ್ಲ. ನಮಗೆ ಕರ್ನಾಟಕಕ್ಕೆ ಇದು ಈಗೋ ಬ್ಯಾಟಲ್ ಆಗೋದ್ರಲ್ಲಿ ಅರ್ಥ ಇದೆ. ದಿಸ್ ಇಸ್ ನಾಟ್ ಅನ್ ಈಗೋ ಬ್ಯಾಟಲ್. ನಮಗೆ ನಿಮಗೇನಾದ್ರು ಯು ಕ್ಯಾನ್ ಕ್ವೆಶ್ಚನ್, ಬಟ್ ಅದು ನಿಮ್ಗೆ ಈಗೋ ಬ್ಯಾಟಲ್ ಆಗ್ಬಾರ್ದು ಅಂದ್ರೆ ಯಾವ ಅರ್ಥ? ಕ್ವೆಶ್ಚನ್ ಮಾಡೋದು ನಾವು ಒಂದು ರೀತಿ ಸಮಾಜದ ಒಳಿತಿಗಾಗಿ ಕ್ವೆಶ್ಚನ್ ಮಾಡ್ತಾ ಇದ್ದೀವಿ. ಪ್ಲಸ್ ಅವರು ನಮ್ಮನ್ನು ಅಟ್ಯಾಕ್ ಮಾಡಿದಂತ ಕ್ವೆಶ್ಚನ್ ಮಾಡ್ತಾ ಇದ್ದೀವಿ. ನಾನೇನ್ ಸಾರಾ ಗೋವಿಂದ ಫಸ್ಟ್ ನಾನು ಅಟ್ಯಾಕ್ ಮಾಡಿ ನಾನೇನ್ ಪ್ರಶ್ನೆ ಮಾಡಿಲ್ಲ. ಅವ್ರ ಮನೆ ಮುಂದೆ ಬಂದು ನಾವೇನ್ ಗಲಾಟೆ ಮಾಡಿಲ್ಲ, ಅವ್ರು ಮಾಡಿದ್ರು. ಜಯಮಾಲನ್ನ ನಾನು ಎಲ್ಲೂ ಕೂಡ ಅವ್ರ ವಿಚಾರ ಪ್ರಸ್ತಾಪ ಮಾಡಿಲ್ಲ. ಅವರು ಪರ್ಸನಲ್ ಆಗಿ ಬೇರೆ ಬೇರೆ ರೀತಿ ಒಂದು ಪದ ಬಳಸಿದ್ದಾರೆ, ಆತಂಕಕಾರಿ. ಇವರು ನಿಮ್ಮ ಮಹಿಳಾ ವಿರೋಧಿ ಧೋರಣೆನೇ ಆತಂಕಕಾರಿ ಅಂತ ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿನ ಕೇಳಿದಾಗ ಅವ್ರಿಗೇನ್ ಯೋಗ್ಯತೆ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಚಾರ ಪ್ರಿಯರು ಅಂತ ಮಾತಾಡ್ಬಿಟ್ಟು ದಮ್ ಇದೆ ಅಂತ ಮಾತಾಡ. ಯೋಗ್ಯತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ನಿಮ್ಗೆ ಯೋಗ್ಯತೆ ಇದ್ರೂ ಕೂಡ ನಿಮ್ಮ ವಿಚಾರಗಳು ಪ್ರತಿಯೊಬ್ಬರದ್ದು ಸರಿಸಮಾನ ಇರಲ್ಲ. ಸಾರಾ ಗೋವಿಂದು, ಜಯಮಾಲಾ, ನಿಖಿಲ್ ಕುಮಾರಸ್ವಾಮಿ ವಿಚಾರಗಳು ಅಷ್ಟು ಉತ್ತಮವಾಗಿ ಇಲ್ಲ ಅಂತ ಎಲ್ಲರಿಗೂ ಮಾತ್ರ ಉತ್ತಮನ ಜನ ತೀರ್ಮಾನ ಮಾಡ್ಲಿ. ನನ್ನ ತೀರ್ಮಾನ ಮಾಡಿ ಅವ್ರನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಮಾಡಿದ್ದಾರೆ. ಅವರನ್ನ ನೋಡಿ, ರಾಜ್ಯಾಧ್ಯಕ್ಷರು, ಯುವ ರಾಜ್ಯಾಧ್ಯಕ್ಷರು, ಪವರ್ಫುಲ್ ಅಲ್ಲಿರೋ ಪೊಸಿಷನ್ ಗಳಲ್ಲಿ ಇರೋರು, ಅಧಿಕಾರದಲ್ಲಿ ಇರೋರು ಅವರ ವೈಯಕ್ತಿಕ ಲಾಭ ನೋಡ್ತಾರೆ. ಅವರು ಬೇರೆ ಪವರ್ಫುಲ್ ಗಳು ಇರೋರನ್ನ ಪ್ರೊಟೆಕ್ಟ್ ಮಾಡಕ್ ನೋಡ್ತಾರೆ. ನಾವೆಲ್ಲ ಜನರ ಜೊತೆ ನಿಂತಿರೋದು, ನಾವೆಲ್ಲ ಸಾರ್ವಜನಿಕರ ಒಳಿತಿಗಾಗಿ ನಾವು ಫೈಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಏನ್ ಘರ್ಷಣೆ ನಡೀತಾ ಇದೆ ಅಂದ್ರೆ, ಈ 3 ಜನ ನಾನು ಒಬ್ಬ ಅಂತ ಅಲ್ಲ. ಎಲ್ಲಿ ಒಂದು ಆಳುವ ಶಕ್ತಿಗಳು ಅವರ ವೈಯಕ್ತಿಕ ಲಾಭದಿಂದ ಸಮಾಜದ ಒಳಿತಿಗೆ ಅಲ್ಲದೆ ಇರೋ ಒಂದು ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಿರೋಕ್ಕೂ ಎಲ್ಲ ಜನರು ಇದರಿಂದ ಚೇತನ್ ಹೇಳ್ತಿರೋದ್ರಿಂದ ಸಮಾಜಕ್ಕೂ ಒಳ್ಳೇದು ಅಂತ ನಮ್ಮ ಕಡೆ ನಿಂತಿರೋ ಎಲ್ಲರೂ ಜೊತೆ. ಈ ಪೋಸ್ಟ್ ಆದ್ಮೇಲೆ ನಿಮ್ಗೆ ಎಷ್ಟು ಜನ ಬೆಂಬಲಕ್ಕೆ ನಿಂತರು? ಅನೇಕ ಜನ ನಿಂತರು. ನಮ್ಗೆಲ್ಲ ಸಂಘಟನೆಗಳು ಬೆಂಬಲ, ಅನೇಕ ಸಂಘಟನೆಗಳು ನನ್ನ ಜೊತೆ ನಿಂತಿದ್ದಾರೆ. ಇವತ್ತಿಗೂ ಸಂಘಟನೆಗಳು ನಮ್ಮ ಜೊತೆ ಹಂತವಾಗಿ ನಮ್ಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅದು ಪ್ರಾದೇಶಿಕ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ದಲಿತ ಆದಿವಾಸಿ ಸಂಘಟನೆಗಳಾಗಿರ್ಬೋದು, ಮಹಿಳಾ ಭ್ರಷ್ಟಾಚಾರ ವಿರೋಧಿ ಪರಿಸರವಾದಿ ಸಂಘಟನೆಗಳಾಗಿರ್ಬೋದು, ಅದು ಸಿನಿಮಾ ರಂಗದ ಒಳಗಿರೋ ವ್ಯಕ್ತಿಗಳು ಕೂಡ ಅನೇಕರು. ನೀವ್ ಕೇಳಿ, ಸಾರಾ ಗೋವಿಂದ್ ಅವ್ರು ಹೋರಾಟ ಮಾಡೋದಲ್ಲ, ನಿನ್ನೆ ಒಬ್ಬರಾದ್ರೂ ಚಿತ್ರರಂಗದಲ್ಲಿ ಅವ್ರ ಜೊತೆ ಬೆಂಬಲವಾಗಿ ನಿಂತಿದಾರ? ಅದು ಸಿನಿಮಾ ಮೀಡಿಯಾನೇ ಅದಕ್ಕೆ ಪ್ರಸ್ತಾಪ ಮಾಡಿದೆ, ಅವ್ರು ಒಬ್ಬರೇ ನಿಂತಿದ್ದಾರೆ ಅಂತ. ಇನ್ಯಾರು ನಿಂತಿದ್ದಾರೆ? ನಿಮ್ ಜೊತೆಗೆ ಸಿನಿಮಾ ನಿಂತರು. ನಮ್ಮ ಜೊತೆ ನಾನು ಉಲ್ಲೇಖ ಮಾಡಿದ್ದಾರೆ, ಕೆಲವು ಪ್ರೊಡ್ಯೂಸರ್ಸ್ ಕೂಡ ನಮ್ಮ ಜೊತೆ ನಿಂತಿದ್ದಾರೆ. ಯಾರ್ಯಾರು ಅವರು ಸಾರಾ ಗೋವಿಂದ್ ಅವ್ರ ಕಡೆಯವರೆಲ್ಲ ಬಂದು ಮಸಿ ಬಳಿದು ಅವ್ರಿಗೆಲ್ಲ ಬೆದರ್ಸಿ ಮಾಡೋರು ಪ್ರೊಡ್ಯೂಸರ್ಸ್ ನಮ್ಮ ಜೊತೆ ನಿಂತಿದ್ದಾರೆ. ನಾನು ಅವ್ರ ಹೆಸರು ಪ್ರಸ್ತಾಪ ಮಾಡಿದ್ದೀನಿ ಬಹಿರಂಗವಾಗಿ. ಅದು ಕೂಡ ನಾವು ಯಾವ್ಯಾವ ಲಿಸ್ಟ್ ಅಲ್ಲಿ ನಮ್ಮ ಜೊತೆ ಯಾರ್ಯಾರು ಬೆಂಬಲವಾಗಿ ನಿಂತಿದ್ದಾರೆ, ನಮ್ಮ ಜೊತೆ ಅನೇಕರು ನಿಂತಿದ್ದಾರೆ. ಆದ್ರೆ ಬಟ್ ಅದು ಚಿತ್ರರಂಗದ ಒಳಗೂ ನಿಂತಿದ್ದಾರೆ, ಹೊರಗೂ ನಿಂತಿದ್ದಾರೆ. ಬಹಳ ಜನ ನಮ್ಮ ಜೊತೆ ಇದಾಗ್ತಿರೋ ಅನ್ಯಾಯಗಳು ನಾವು ಒಪ್ಪಕ್ಕಾಗಲ್ಲ ಅಂತ. ಹಾಗಿದ್ದಾಗ ಎಲ್ಲರೂ ಅವ್ರವ್ರಿಗೆ ಏನ್ ವಾದ ಇದೆ ಅವ್ರವ್ರು ಮಂಡಿಸ್ಬೇಕು. ಆದ್ರೆ ಈ ಮಾಡಿರೋದು ಸಾರಾ ಗೋವಿಂದ್ ಅವರು ಮಾಡಿರೋ ದಬ್ಬಾಳಿಕೆ ಮತ್ತೆ ದರ್ಪ ಮತ್ತೆ ಧಮ್ಕಿ ವಿರುದ್ಧ ಕ್ರಮ ಆಗ್ಬೇಕು ಅಂತ ಬಹಳ ಜನ ನಿಂತಿದ್ರು ನಮ್ಮ ಜೊತೆ. ಯಾಕಂದ್ರೆ ಅದು ಬಹಳ ಸರ್ತಿ ಮೆನ್ಷನ್ ಆಯ್ತು. ಏನ್ ಅವ್ರ ವಿರುದ್ಧ ಏನು ಮಾಡಕ್ಕಾಗಲ್ವಾ? ಪ್ರತಿ ಬಾರಿ ಏನೊಂದು ವಿವಾದ ಮೈಮೇಲೆ ಹೇಳ್ಕೊಳ್ತಾರೆ, ಪ್ರಚಾರ ಪ್ರೀತಿಯಾಗಿ ಮಾತಾಡ್ಬಿಟ್ಟು ಹೋಗ್ತಾರೆ. ಮೆನ್ಷನ್ ಮಾಡೋದು ಸಂವಿಧಾನ, ವಾಕ್ ಸ್ವಾತಂತ್ರ್ಯ ಇದೆ ಎಂದಾಕ್ಷಣಕ್ಕೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಬಾಯಿಗೆ ಬಂದಂಗೆ ಬಾಯಿ ಹೋದಂಗೆ ಅಂತ ಕೇಳ್ತಾ ಇದ್ದಾರೆ. ನಾವು ಬಾಯಿಗೆ ಬಂದಂಗೆ ಮಾತಾಡಿಲ್ಲ.
ನಾವು ವೈಜ್ಞಾನಿಕವಾಗಿ ತೂಕವಾಗಿ ಜನರಿಗೆ ವಿಚಾರ ತಲುಪಿಸಂಗೆ ಸರ್ಕಾರದ ಒಂದು ಸಮಸ್ಯೆಗಳು ಹೆಂಗೆ ಹುಟ್ಟಾಗ್ತವೆ ಅಂತ ನಾವು ಜನರಿಗೆ ವಿಚಾರ ತಲುಪಿಸಕ್ಕೆ ನಾವು ಮಾತಾಡೋದು. ಮತ್ತೆ ಹೇಳ್ತೀವಿ, ನಾವು ಪ್ರಚಾರಕ್ಕೆ ಮಾತಾಡೋರಲ್ಲ, ವಿಚಾರಕ್ಕೆ ಮಾತಾಡೋದು. ನಿಮ್ ಪ್ರಕಾರ ಹಾಗಾದ್ರೆ ಇಷ್ಟು ವರ್ಷ ಇದ್ದಂತ ಸರ್ಕಾರಗಳಲ್ಲೇ ಸರಿ ಇರ್ಲಿಲ್ವಾ? ಅವೈಜ್ಞಾನಿಕತೆ ತುಂಬಿತ್ತ? ಪಕ್ಷಗಳು ಸರಿ ಇರ್ಲಿಲ್ವಾ? ಅವೈಜ್ಞಾನಿಕತೆ ತುಂಬಿತ್ತ? ನೀವೊಬ್ರೇನ ವೈಜ್ಞಾನಿಕವಾಗಿ ಮಾತಾಡೋದು? ನಾನು ಒಬ್ಬನೇ ಅಂತ ಹೇಳ್ತಾ ಇಲ್ಲ. ನನ್ನ ಕಣ್ಣಲ್ಲಿ 75 ವರ್ಷದಲ್ಲಿ ಅನೇಕ ಒಳ್ಳೆ ರಾಜಕಾರಣಿಗಳು ಬಂದು ಹೋಗಿದ್ದಾರೆ. ಆದ್ರೆ ಈ ಒಳ್ಳೆ ರಾಜಕಾರಣ ನನಗೂ ಕೂಡ, ನನಗೆ ಕೆಂಗಲ್ ಹನುಮಂತಯ್ಯವ್ರ ಬಗ್ಗೆ, ನಿಜಲಿಂಗಪ್ಪ ಅವ್ರ ಬಗ್ಗೆ, ದೇವರಾಜ ಅರಸು ಬಗ್ಗೆ, ಅನೇಕರ ಬಗ್ಗೆ ನನಗೆ ಗೌರವ ಇದೆ. ಅವರ ಕೊಡುಗೆಗಳ ಬಗ್ಗೆ ನನಗೆ ಬಹಳ ಗೌರವ ಇದೆ. ಆದ್ರೆ ಈ ಪಕ್ಷಗಳಿದಾವಲ್ಲ, ಈ ಪೊಲಿಟಿಕಲ್ ಪಾರ್ಟಿಗಳಿದಾವಲ್ಲ, ಈ ಪೊಲಿಟಿಕಲ್ ಪಾರ್ಟಿಗಳೆಲ್ಲ ಎಷ್ಟೋ ರೀತಿಯ ಸಮಾಜದ ಸಮಸ್ಯೆಗಳಿಗೆ ಒಂದು ಪ್ರಾಮಾಣಿಕವಾದ ಪರಿಹಾರ ಕೊಡ್ತಾ ಇಲ್ಲ. ದೇ ಆರ್ ಯೂಸಿಂಗ್ ಪಾಲಿಟಿಕ್ಸ್ ಫಾರ್ ದರ್ ಓನ್ ಬೆನಿಫಿಟ್, ಫಾರ್ ದರ್ ಓನ್ ಮಕ್ಕಳ ಬೆನಿಫಿಟ್, ಫಾರ್ ದರ್ ಓನ್ ಪರ್ಸನಲ್ ಲಾಭ ಇಂದ ನೋಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಸಮಸ್ಯೆಗಳು ಪರಿಹಾರ ಕೊಡ್ತಾ ಇಲ್ಲ. ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಹೋರಾಟಗಾರರು, ನಮ್ಮ ಚಳುವಳಿಗಾರರು, ನಮ್ಮ ಸಮಾಜ ಸೇವಕರು, ನಮ್ಮ ವಿಚಾರವಂತರು, ನಮ್ಮ ಸಾಹಿತಿಗಳು, ನಮ್ಮ ಎಷ್ಟೋ ಅನೇಕ ಮೀಡಿಯಾದವರು, ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಸಮಾಜಕ್ಕೆ ನಿಂತ್ಕೊಂಡ್ರೆ ಖಂಡಿತ ನಾವು ನ್ಯಾಯ ಒದಗಿಸ್ಬೋದು. ಅಂಬೇಡ್ಕರ್, ಪೆರಿಯಾರ್ ಅವ್ರ ಬಗ್ಗೆ ಮಾತಾಡ್ತೀರಾ, ಸಂವಿಧಾನ, ಪ್ರಜಾಪ್ರಭುತ್ವವನ್ನು ಮಾತಾಡ್ತೀರಾ. ದೇಶದ ಪೌರತ್ವವೇ ಇಲ್ಲ ನಿಮಗೆ, ಸಿಟಿಸನ್ಶಿಪ್ಪೇ ಇಲ್ಲ. ಇನ್ನೇನ್ ಬದಲಾವಣೆ ತರಕ್ ಸಾಧ್ಯ? ನಾನು 10 ತಿಂಗಳಿಂದ ಸಿಟಿಸನ್ಶಿಪ್ ಅಪ್ಲಿಕೇಶನ್ ಹಾಕಿದ್ದೀನಿ. ನಾನು ಅಮೆರಿಕನ್ ಸಿಟಿಸನ್ಶಿಪ್ ಬಿಟ್ಕೊಟ್ಟು ನಾನು ಭಾರತದ ಪೌರತ್ವ ತಗೋಬೇಕು ಅಂತ 10 ತಿಂಗಳಿಂದ ಮಾಡ್ತಾ ಇದ್ದೆ. ಆದ್ರೆ ಆಳುವ ಶಕ್ತಿಗಳು, ಪ್ರಭಾವಿ ಶಕ್ತಿಗಳು, ಪೊಲೀಸ್ ಶಕ್ತಿಗಳು, ಅವರ ಕಾರಣಗಳಿಂದ ಅವರು ನನಗೆ ಕೊಡ್ತಾ ಇಲ್ಲ. ನಾನು ಅದನ್ನು ಫೈಟ್ ಮಾಡ್ತೀನಿ. ಒಂದ್ ಹೇಳ್ತೀನಿ ಸಂತೋಷ್ ಅವರೇ, ನೀವು ಎಕ್ಸಾಕ್ಟ್ ಆಗಿ ನೋಡ್ಬೇಕು ಅಂದ್ರೆ, ನನ್ನ ಬರ್ತು 1983 ನಾನು ಹುಟ್ಟಿದಾಗ ಯಾರೇ ಪ್ರಪಂಚದಲ್ಲಿ ಹುಟ್ಟಿದರೆ ಅವ್ರ ತಂದೆ ತಾಯಿಯವರು ಇಂಡಿಯನ್ ಸಿಟಿಸನ್ ಆಗಿದ್ದಾರೆ. 1993ಗಿಂತ ಮುಂಚೆ ಅವರು ಕೂಡ ಬೈ ಬರ್ತ್ ಇಂಡಿಯನ್ ಸಿಟಿಸನ್ನೇ. ಸೊ ನೀವು ನೋಡಿದ್ರೆ ಟೆಕ್ನಿಕಲಿ ನಾನು ಕೂಡ ಬೈ ಬರ್ತ್ ಐ ಎನ್ ಇಂಡಿಯನ್ ಸಿಟಿಸನ್. ನನ್ನ ನಂತರ ಅಮೆರಿಕನ್ ಪಾಸ್ಪೋರ್ಟ್ ಬಂತು. ಆದ್ರೆ ನಾವ್ ಏನ್ ನೋಡ್ಬೇಕು ಅಂದ್ರೆ, ಅಮೆರಿಕದಲ್ಲಿ ಇಲ್ಲಿ ನಾವು ಎಷ್ಟು ಜನ ನೋಡ್ತೀವಿ ನಮ್ಮ ದೇಶದಲ್ಲಿರೋರು, ಸಿಕ್ಕಿದೆ ಚಾನ್ಸ್ ಅಮೆರಿಕಾಗ ಹೋಗೋರು, ಅಮೆರಿಕದಲ್ಲಿ ಇರೋರು, ಹುಟ್ಟು ಬೆಳೆದಿರೋರು ಕೂಡ, ಅಥವಾ ಅಲ್ಲೇ ಇರೋರು ಯಾರು ಕೂಡ ವಾಪಸ್ ಬಂದು ಸಮಾಜ ಸೇವೆ, ದೇಶ ಸೇವೆ ಮಾಡೋರು ಇಲ್ಲ. ನನ್ನನ್ನ ನೀವು ಅದನ್ನ ಪ್ರಶ್ನೆ ಮಾಡಿ, ಬಟ್ ಅದ್ರ ಜೊತೆ ಅಮೆರಿಕದಲ್ಲಿ ಹುಟ್ಟು ಬೆಳೆದ್ರು ಕೂಡ ಕರ್ನಾಟಕದ ಮೇಲೆ ಇರೋ ಪ್ರೀತಿ, ಕನ್ನಡದ ಮೇಲೆ ಇರೋ ಪ್ರೀತಿ, ನಾವು ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು, ಸಂವಿಧಾನ ಎತ್ತಿ ಹಿಡಿಬೇಕು ಅನ್ನೋ ಒಂದು ಹಂಬಲ, ಅದನ್ನ ಜನ ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಮೆಚ್ಚುತ್ತಾ ಇದ್ದಾರೆ, ಇಷ್ಟ ಪಡ್ತಾ ಇದ್ದಾರೆ. ಅದಕ್ಕೆ ನಮ್ ಜೊತೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಕ್ ಇಷ್ಟ. ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ, ಸಂಘಟನೆಯನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಯಾರೂ ವೈಯಕ್ತಿಕ ಲಾಭ ಇಲ್ಲದೆ ಇರೋದಿಲ್ಲ ಜೊತೆಗೆ. ಹೀಗಾಗಿ ಎಲ್ಲಾ ಕಡೆ ಕೇಳ್ತಾ ಇರುವಂತ ಪ್ರಶ್ನೆ, ನಿಮ್ಮ ಆದಾಯದ ಮೂಲ ಏನು, ಯಾವ ರೀತಿಯಲ್ಲಿ ನೀವು ದುಡ್ಡು ಮಾಡ್ತಾ ಇದ್ದೀರಾ ಅಂತ. ನಾನ್ ದುಡ್ಡು ಮಾಡ್ಕೊಡ್ತಾ ಇಲ್ಲ, ಇರೋ ದುಡ್ಡನ್ನ ದಾನ ಮಾಡ್ತಾ ಇದ್ದೆ. ನನಗೇನಂದ್ರೆ ಒಂದು ಸ್ವಂತ ಮನೆ ಇದೆ, ನಮ್ಮ ತಾತಾಜಿ ತಂದೆ ತಾಯಿ ಮನೆ, ಅದಕ್ಕೆ ಬಾಡಿಗೆ ಕಟ್ಟೋ ಪ್ರಶ್ನೆ ಇಲ್ಲ. ನಮ್ಮ ತಂದೆ ತಾಯಿಯು ಕೂಡ ಡಾಕ್ಟರ್ಸ್, ಅಮೆರಿಕದ ಡಾಕ್ಟರ್ಸು, ಅವರು ಒಂದ್ ರೀತಿ ದೇ ಹ್ಯಾವ್ ಆಲ್ಸೋ ಅರ್ನ್ ಗುಡ್ ಮನಿ, ಅಂಡ್ ಅದು ಕೂಡ ನಮಗೆ ಕರ್ನಾಟಕದಲ್ಲಿ ಸಿಕ್ಕಿರೋ ಎಜುಕೇಶನ್ ಇಂದ ಅದು ಕೂಡ ವಾಪಸ್ ಕೊಡ್ಬೇಕಂತ ನಾನು ಕೂಡ ಸಿನಿಮಾದಿಂದ ಸಂಪಾದನೆ ಮಾಡಿದೀನಿ. ಆ ಸಂಪಾದನೆಯನ್ನು ಕೂಡ ಹೆಂಗೆ ನಾನು ಸಮಾಜಕ್ಕೆ ವಾಪಸ್ ಕೊಡ್ಬೋದು ಅಂತ ನನ್ನ ಉದ್ದೇಶ. ನಮ್ಗೆ ಅಂಡ್ ನಮ್ಮ ವೈಫು ಕೂಡ ಶೀಸ್ ಆಲ್ಸೋ ಅರ್ನಿಂಗ್, ಶೀಸ್ ಅ ಮ್ಯಾನೇಜರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಅದನ್ನು ಮುಂದುವರಿಸ್ತಾರೆ. ಸೊ ನನಗೆ ಯಾವ ಒಂದು ಫೈನಾನ್ಷಿಯಲ್ ಸಮಸ್ಯೆಗಳಿಲ್ಲ. ಆ ಫೈನಾನ್ಷಿಯಲ್ಗಳು ಒಂದ್ ರೀತಿ ಸಮಸ್ಯೆಗಳು ಇಲ್ಲದೆ ಇರೋದ್ರಿಂದ, ರೆಸ್ಪಾನ್ಸಿಬಿಲಿಟಿಗಳು ಇಲ್ಲದೆ ಇರೋದ್ರಿಂದಲೇ ನಾನು ಜಾಸ್ತಿ ಸಮಾಜ ಬೇರೆ ಕೆಲಸಗಳ ಕಡೆ ಗಮನ ಹರಿಸ್ತಾ ಇದ್ದೆ, ಬೇರೆ ಕಡೆ ಗಮನ ಹರಿಸ್ಬೋದು. ಮತ್ತೆ ಈವನ್ ನಾಳೆ ದಿನ ನಮಗೆ ಫ್ಯಾಮಿಲಿ ಗೀಮ್ಲಿ ಆ ತರದ್ದು ನನ್ನ ಆಲೋಚನೆ ಇಲ್ಲ. ನಮ್ಮ ಉದ್ದೇಶ ಏನಂದ್ರೆ ಸಮಾಜಕ್ಕೆ ನಾನು ವಾಪಸ್ ಕೊಡ್ಬೇಕು. ಐ ವಾಂಟ್ ಟು ಗಿವ್ ಎಸ್ ಮಚ್ ಬ್ಯಾಕ್. ಯಾಕಂದ್ರೆ ನನ್ನಂತೂ ಜಾಸ್ತಿ ಪಡೆದಿದ್ದೀನಿ. ಆ ಉದ್ದೇಶ ನಾನು ಫಸ್ಟ್ ಇಂದ ಉದ್ದೇಶ ಇಟ್ಕೊಂಡು ಇವಾಗ ದೊಡ್ಡ ಪ್ರಮಾಣದ ಸಿಗೋ ಅವಕಾಶ ಅಂದ್ರೆ, ನೀವು ಪಡೆದಿದ್ದೀರಾ ಅಂದಾಕ್ಷಣಕ್ಕೆ ಬೇರೆಯವರು ನಿಮ್ಮಷ್ಟೇ ಕೊಡಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ವಾ? ಅದನ್ನ ನಾನು ಯಾವತ್ತೂ ನಿರೀಕ್ಷೆ ಮಾಡಿಲ್ಲ. ಪ್ರತಿಯೊಬ್ಬರಿಗೂ ಅವ್ರು ಎಷ್ಟು ಕೊಡಬೇಕು, ಏನ್ ಸರಿ ಅನ್ಸುತ್ತೆ, ಏನ್ ಒಳ್ಳೇದು ಅನ್ಸುತ್ತೆ ಅವ್ರು ತೀರ್ಮಾನ ಮಾಡೋದು. ನನ್ನ ಕಣ್ಣಲ್ಲಿ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡ್ಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಇದೇ ನ್ಯಾಯದ ಪರಿಕಲ್ಪನೆ. ಈ ನ್ಯಾಯದ ಪರಿಕಲ್ಪನೆ ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಟ್ಟಷ್ಟು, ಜಾಸ್ತಿ ವಂಚಿತರು ಜಾಸ್ತಿ ಪಡೆದಷ್ಟು ಒಂದು ಸಮಾಜ ಕಟ್ಬೋದು. ಇವಾಗ ವೈಯಕ್ತಿಕವಾಗಿ ಅವ್ರಿಗೆ ಎಷ್ಟು ಮಟ್ಟಿಗೆ ಮಾಡಕ್ ಸರಿನೋ ಅವ್ರು ಮಾಡ್ಲಿ. ಅದನ್ನ ಮಾಡಕ್ ಆಗದೆ ಇದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನಾವು ಅಧಿಕಾರಕ್ಕೆ ಬಂದು ನಮ್ ಸಿದ್ಧಾಂತ ಇವತ್ತೋ ನಾಳೆನೋ 10 100 ಬರ್ತಾ ಇದೀನಿ, ಇದೆಲ್ಲ ತಯಾರಿ, ಇದೆಲ್ಲ ಪೀಠಿಕೆ ಯಾಕಾಗಿ? ಏನಾದ್ರೂ ಬೇರೆ ಆಲೋಚನೆ ಇದ್ದೀರಾ? ರಾಜಕೀಯಕ್ಕೆ ಬಂದು ಒಂದು ಕ್ರಾಂತಿಯನ್ನು ಏನಾದ್ರು ಚೇತನ ಮಾಡ್ತಾರಾ? ಯಾವ ಲೆಕ್ಕಾಚಾರದಲ್ಲಿದ್ದಾರೆ? ನಮಗೆ ಸಮಾಜ ಅನ್ನೋದು ಉತ್ತಮ ಸಮಾಜ ಸಂತೋಷ ಇದೆ. ಅದನ್ನ ನಾವು ಎಷ್ಟೇ ಹೋರಾಟ, ಸೇವೆ, ಜನಜಾಗೃತಿ ಮುಖಾಂತರ ಮಾಡಿದ್ರು ನಮಗೆ ನಿಜವಾಗ್ಲೂ ಶಾಶ್ವತವಾದ ಪರಿಹಾರ ಇಲ್ಲ. ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ದ್ರವಿಡಿಯನ್ ಮೂವ್ಮೆಂಟ್ ಅಂತ 60 ವರ್ಷ, ಇವಾಗ ಅದಕ್ಕೂ ಒಂದು ಏಟ್ ಆಗಿದೆ, ಬಟ್ 59 ವರ್ಷ ದ್ರವಿಡಿಯನ್ ಪಾಲಿಟಿಕ್ಸ್ ತಮಿಳುನಾಡಿನಲ್ಲಿ ಇತ್ತು.
ನಮಗೆ ಕಾಂಶಿರಾಮ್ ಅವರು ಬಹುಜನ್ ಶಕ್ತಿ ಅಂತ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ತಂದರು. ಈ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮಿನ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿ 20ನೇ ಶತಮಾನದ ಒಂದು ರೀತಿ ಪರಿವರ್ತನೆ ತಂದಿರೋದನ್ನ ಕರ್ನಾಟಕಕ್ಕೆ ನಾವು ಒಂದು ಸಮಾಜ ಉದ್ದೇಶದಲ್ಲಿ ನಾವು ತಂದ್ರೆ ಬಹಳ ಒಳ್ಳೇದಾಗತ್ತೆ, ಜನರ ಬದುಕಿಗೆ ಒಳ್ಳೇದಾಗತ್ತೆ. ಅವ್ರ ನಮ್ಮ ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದಿರಂಗ್ ನಾವು ಪ್ರಾಮಾಣಿಕ. ಯಾಕಂದ್ರೆ ಪೌರತ್ವ ಇಲ್ಲದೆ ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ ಸಾಧ್ಯ ಇಲ್ಲ. ಈಗೇನೋ ಹೇಳ್ತಾ ಇದ್ದಾರೆ ನಾನು ಪೌರತ್ವಕ್ಕೆ ಅಪ್ಲೈ ಮಾಡಿದೀನಿ ಅಂತ. ಸಿಕ್ಕಿದ ಮೇಲೂ ಎಲೆಕ್ಷನ್ಗೆ ಏನಾದ್ರು ಕಂಟೆಸ್ಟ್ ಮಾಡೋ ಯೋಚನೆ ಇದೆಯಾ, ಅಥವಾ ನೀವು ಕಂಟೆಸ್ಟ್ ಮಾಡದೆ ನಿಮ್ಮ ಸಿದ್ಧಾಂತಗಳನ್ನ ಮುಂದಿಟ್ಕೊಂಡು ಯಾರನ್ನೋ ಮುಂದೆ ಫೇಸ್ ಆಗಿಟ್ಟು ಹಿಂದೆ ನೀವಿರ್ತೀರಾ? ಕಾಂಶಿರಾಮ್ ಅವ್ರು BSP ಅಂತ ಪೊಲಿಟಿಕಲ್ ಪಾರ್ಟಿ ಕಟ್ತಾರೆ. ಆ BSP ಪಕ್ಷ ಅವ್ರು ಬದುಕಿದ್ದಾಗ ಅವ್ರು ಯಾವತ್ತೂ ವಿಧಾನಸಭೆಗೆ ಕಂಟೆಸ್ಟ್ ಮಾಡಿರಲಿಲ್ಲ. ಈ ಬಿಲ್ಟ್ ದಿ ಐಡಿಯಾಲಜಿಕಲ್ ಮೂವ್ಮೆಂಟ್ಸ್ ಅಂತ ನಾನು ಹೇಳಿದ್ದೀನಿ. ರೈಟ್ ವಿಂಗ್, ಲೆಫ್ಟ್ ವಿಂಗ್, ಟ್ರೂತ್ ವಿಂಗ್. ರೈಟ್ ವಿಂಗು ಲೆಫ್ಟ್ ವಿಂಗು ಕೂಡ ಎಷ್ಟೋ ಸಲಿ ಹಿಂದುತ್ವ ಆಗಿರ್ಬೋದು, ಕಮ್ಯುನಿಸ್ಟ್ ಆಗಿರ್ಬೋದು, ಅದನ್ನ ಐಡಿಯಾಲಜಿಕಲ್ ಆಗಿ ಲೀಡ್ ಮಾಡೋರು ಎಷ್ಟೋ ಸಲಿ ಎಲೆಕ್ಟೋರಲಿ ಲೀಡ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. RSS ಹೆಡ್ ಇರುತ್ತೆ, ಅವ್ರು ಎಷ್ಟೋ ಒಂದ್ ರೀತಿ ಗೈಡ್ ಮಾಡ್ತಾ ಇರ್ತಾರೆ. ಬಟ್ BJP CM PMs ಬೇರೆ ಬೇರೆಯವ್ರು ಆಗ್ತಾರೆ. ಕಮ್ಯುನಿಸ್ಟು ಕೂಡ ಒಂದು ಪಾಲಿಟ್ ಬ್ಯೂರೋ ಇರುತ್ತೆ, ಬಟ್ CM ಬೇರೆ ಬೇರೆಯವ್ರು ಆಗ್ತಾರೆ. ನಮ್ಗೆ ಇದೇ ತರ ನಮ್ಮ ಸಿದ್ಧಾಂತನ ಓಡಿಸೋದು ನನ್ನ ಉದ್ದೇಶ. ಅದು ಒಂದು ಸಮಾಜ ಸಿದ್ಧಾಂತ. ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮನ ಸಮಾಜ ಸತ್ಯಪಂಥ. ನಾಳೆ ದಿನ ನಮಗೆ ಪೊಲಿಟಿಕಲ್ ಪಾರ್ಟಿ ಕಟ್ಟೋ ಐಡಿಯಾ ಇದೆಯಾ? ಕರ್ನಾಟಕಕ್ಕೆ ಒಂದು ಪೊಲಿಟಿಕಲ್ ಪಾರ್ಟಿ ಬೇಕಿದೆ ಸಂತೋಷ್ ಅವರು. ನೀವು ಕಟ್ಸಿರಾ? ಪೊಲಿಟಿಕಲ್ ಪಾರ್ಟಿ ನಾವೆಲ್ಲ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾ ಇದೆ. ನಾವೆಲ್ಲ 224 ಮತಕ್ಷೇತ್ರದಲ್ಲಿ ನಮ್ಮ ಟೀಮ್ಗಳಿದ್ದಾರೆ. ನಮಗೂ ಕೂಡ ಪೊಲಿಟಿಕಲ್ ಮೂವ್ಮೆಂಟ್ ಬೇಕಾಗತ್ತೆ. ಒಂದು ಬಹಳ ಮುಖ್ಯವಾಗಿ ನಾಳೆ ದಿನ ನಾನು ಮುಖ್ಯಮಂತ್ರಿ ಆಗಬೇಕು ಅಥವಾ ನಾನು ಮಿನಿಸ್ಟರ್ ಆಗಬೇಕು ಅಂತ ಉದ್ದೇಶ ಇಲ್ಲ. ನಮಗೊಂದು ಅವೆಲ್ಲ ಹೇಳ್ದಂಗೆ ನಿಮ್ಗೆ ಒಂದು ದಲಿತ ಸಮಾನತ್ವ 28ಕ್ಕೆ ಬರ್ತೀರಾ, ಆಮೇಲೆ ಬರ್ತೀರಾ? ಅದು ಚರ್ಚೆ ಆಗ್ತಾ ಇದೆ. ಅದು ನಾನು ಒಂದ್ ರೀತಿ ಸಿಂಗ್ಯುಲರ್ ಆಗಿ ಡಿಸಿಷನ್ ತಗೊಳ್ಳೋದಲ್ಲ. ನಾವು ಆದಷ್ಟು ಬೇಗ ಅದನ್ನ ಪ್ಲಾನ್ ಆಗ್ತಾ ಇದೆ. ಎಲ್ಲಾ ರೀತಿ ಗ್ರೌಂಡ್ ವರ್ಕ್ ನಡೀತಾ ಇದೆ. ಎಲ್ಲಾ ರೀತಿ ಗ್ರೌಂಡ್ ವರ್ಕ್ ಮಾಡಿದೀವಿ ನಾವು 15 ವರ್ಷಗಳಿಂದ, ಮತ್ತೆ ಸತತವಾಗಿ 2-3 ವರ್ಷಗಳಿಂದ. ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ಸ್ ಇಟ್ಟು ನಾವು ಕೂಡ ಎಲ್ಲ ರೀತಿ ಪ್ರಿಪರೇಷನ್ ಮಾಡಬೇಕು ಅಂತ ನಿಮ್ಮ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಬಟ್ ವಿ ನೀಡ್ ಅ ಪೊಲಿಟಿಕಲ್ ಮೂವ್ಮೆಂಟ್. ಅದು ಒಂದು ಸಿದ್ಧಾಂತದ ಮೇಲಿರೋ ಚಳುವಳಿ. ಅದು ನಿಜವಾಗ್ಲೂ ಜನರಿಗೆ ಒಳ್ಳೇದಾಗೋ ರೀತಿ ನಾವು ಕೆಲಸ ಮಾಡೇ ಮಾಡ್ತೀವಿ. ಅದು ನಾವು ಆಮೇಲೆ ಜನರು ನಮಗೆ ಒಂದು ಅವಕಾಶ ಕೊಡ್ತಾರೆ ಮುಂದೆ ಅನ್ನೋ ನಂಬಿಕೆ ನನಗೂ ಕಂಡಿದೆ. ಎಸ್ ಚೇತನ್ ಅವರೇ, ನಿಮ್ಮ ಸಿದ್ಧಾಂತಗಳು, ಚಿಂತನೆಗಳು ಇನ್ನಷ್ಟು ಮತ್ತಷ್ಟು ಜನರಿಗೆ ರೀಚ್ ಆಗಲಿ ಕರ್ನಾಟಕದಲ್ಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲ ಕೆಲಸಗಳು ಯಶಸ್ವಿ ಆಗಲಿ ಅಂತ ಹಾರೈಸ್ತೇವೆ. ಧನ್ಯವಾದಗಳು ಸ್ಪೀಡ್ ನ್ಯೂಸ್ ಕನ್ನಡ ಜೊತೆ ಸ್ಪೀಡ್ ನ್ಯೂಸ್ ಅವರಿಗೆ ಮತ್ತೆ ಸಂತೋಷ್ ಅವರು ನಿಮಗೆ ನಾನು ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಚೇತನ್ ಅಹಿಂಸಾ ಅವರು ಇರುವಂಥ ಒಂದು ಅನ್ಯಾಯದ ವಿರುದ್ಧ ನಾನು ಧ್ವನಿ ಎತ್ತುತ್ತಾ ಇದ್ದೇನೆ ಅಷ್ಟೇ. ಅದಕ್ಕೆ ಬೇರೆಯವರು ಪ್ರಚಾರ ಪ್ರೀತಿ ಎನ್ನುವಂತಹ ಲೇಪನವನ್ನು ಕೊಡ್ತಾ ಇದ್ದಾರೆ. ಅದು ಚರ್ಚೆ ಆಗ್ತಾ ಇದೆ, ಸೆಲೆಕ್ಟಿವ್ಲಿ ಚರ್ಚೆ ಆಗ್ತಾ ಇದೆ. ಆಲ್ಸೋ ನಾನು ರಾಜ್ಕುಮಾರ್ ಅವರ ಸಮಾಧಿ ವಿಚಾರದಲ್ಲಿ ಧ್ವನಿ ಎತ್ತಿದ್ದು ಸರ್ಕಾರವನ್ನು ಪ್ರಶ್ನಿಸಿ ಅವರವರಿಗೆ ಅನ್ನಿಸಿದಂತೆ ಅವರವರ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ ಹೊರತು ನನ್ನ ಉದ್ದೇಶ ಅದಾಗಿರಲಿಲ್ಲ. ಖಂಡಿತವಾಗಿಯೂ ನಾವು ಸಮಾಜವನ್ನ ಕಟ್ಟುವಂತಹ ಕಡೆ ನಮ್ಮ ಯೋಚನೆಗಳು, ಕೆಲಸಗಳಿದೆ ಅನ್ನುವಂಥದ್ದು ಚೇತನ್ ಅಹಿಂಸಾ ಅವರ ಮಾತಾಗಿತ್ತು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.